ಜೈನಗರ್ ಇಸ್ ದ ಬೆಸ್ಟ್ ಆಪ್ಷನ್ ಅಂತ ಅನ್ಸ್ಕೊಂಡು 300 ಬಟರ್ಫ್ಲೈ ನಟೀಸ್ ಅಂತ ಬೈ ಒನ್ ಗೆಟ್ ಒನ್ 1800ಗೆ ಬೈ ಒನ್ ಕಂಡಿರೋ ಕಾರಣ ಎಷ್ಟು ಚೆನ್ನಾಗಿರ್ತಾ ಇತ್ತು. ಜಸ್ಟ್ 199ಗೆ. ದೊಡ್ಡ ಪಾಟ್ಗಳು ಬಂದು 299 ಕೆಳಗೆ. ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಬಂದು ದೀಪಾವಳಿ ಶಾಪಿಂಗ್ಗೆ ಜಯನಗರ್ ಹೋಗ್ತಿದ್ದೀವಿ. ದೀಪಾವಳಿ ಅಂದರೆ ನಾರ್ಮಲಿ ಎಲ್ಲರೂ ಹೊಸ ಬಟ್ಟೆ ತೊಗೋತಾರೆ. ಇಷ್ಟು ವರ್ಷ ನಾವು ಅದ್ರ ಬಗ್ಗೆ ಥಿಂಕ್ ಮಾಡ್ತಿರಲಿಲ್ಲ. ಇಬ್ಬರು ಜಾಬ್ ಮಾಡ್ತಿದ್ವಿ, ಸೊ ನಮಗೆ ಫೆಸ್ಟಿವಲ್ ವೈಬೆಲ್ಲ ಇರ್ತಿರ್ಲಿಲ್ಲ. ಬಟ್ ಈ ವರ್ಷ ಮಗು ಇರೋ ಕಾರಣ ಹೊಸ ಬಟ್ಟೆ ತೊಗೊಳ್ಳೇಬೇಕು, ಚೆನ್ನಾಗಿ ಆಚರಿಸೋಣ ಅಂತ ಹೇಳ್ಕೊಂಡು ಎಲ್ಲಿ ಹೋಗೋದು ಅಂತ ಆಲೋಚನೆ ಮಾಡಿ ಫೈನಲಿ ಜಯನಗರ್ ಇಸ್ ದ ಬೆಸ್ಟ್ ಆಪ್ಷನ್ ಅಂತ ಅನ್ಸ್ಕೊಂಡು ಜಯನಗರಕ್ಕೆ ಹೋಗ್ತಿದ್ದೀವಿ. ಬಿಕಾಸ್ ಮಲ್ಲೇಶ್ವರಂ ಎಲ್ಲ ಕಡೆ ಕಂಪೇರ್ ಮಾಡಿದರೆ ಜಯನಗರಲ್ಲಿ ಜಾಸ್ತಿ ಆಪ್ಷನ್ಸ್ ಇರುತ್ತೆ. ಆ ರೀಸನ್ಗೆ ನಾವು 3 ಜನ ಜಯನಗರ್ ಹೊರಟಿದ್ದೀವಿ. ಬೇರೆ ಮಕ್ಕಳ ಬಗ್ಗೆ ಅಂತೂ ನನಗಂತೂ ಗೊತ್ತಿಲ್ಲ, ಆದರೆ ನನ್ನ ಮಗಳಿಗಂತೂ ಹೊರಗೆ ತಿರುಗು ಚಟ. ಸೊ ತುದಿಗಾಲಲ್ಲಿ ಕಾಯ್ತಿರ್ತೀವಿ ಎಷ್ಟೊತ್ತಿಗೆ ಅಪ್ಪ ಅಮ್ಮ ಹೊರ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ. ನಾನಂತೂ ಮನೆಯಿಂದ ಹೊರ ಬಪ್ಪಕ್ಕೆ ಇಷ್ಟಪಡೋದಿಲ್ಲ, ಹಾಗಾಗಿ ಇವತ್ತು ಫುಲ್ಲು ಜಾಲಿ ಮೂಡಲ್ಲಿದ್ಲು. ಫೈನಲಿ ಜಯನಗರ್ ಬಂದ್ವಿ. ನಾನು ರೀಸೆಂಟಾಗಿ ಸ್ವಲ್ಪ ದಿವಸದ ಹಿಂದೆ ಜಯನಗರ್ ಬಂದಿದ್ದೆ. ಅವಾಗ ಕಂಪೇರ್ ಮಾಡಿದರೆ ಇವಾಗ ಸ್ವಲ್ಪ ರೇಟೆಲ್ಲ ಕಾಸ್ಟ್ಲಿ ಅನಿಸ್ತಿತ್ತು. ಯಾಕಂತ ಅಂದರೆ ಐ ಥಿಂಕ್ ಫೆಸ್ಟಿವಲ್ ಇರ್ಬೋದು ಅಂತ ಕಾಸ್ಟ್ಲಿ ಆಗಿರ್ಬೋದೇನೋ. ಸೆಟ್ಸ್ ಎಲ್ಲ 1400 ಅಂತ ಹೇಳ್ತಾಯಿದ್ರು. ಬಾರ್ಗಿನ್ ಮಾಡಿದ್ರು ಅಷ್ಟೇನು ಕಡಿಮೆ ಮಾಡ್ತಿರ್ಲಿಲ್ಲ. ತುಂಬ ಶಾಪ್ಸ್ ಇದೆ, ಆಲ್ಮೋಸ್ಟ್ ಎಲ್ಲ ಶಾಪಲ್ಲಿ ಕೂಡ ಸೇಮ್ ಕಲೆಕ್ಷನ್ ಇರುತ್ತೆ. ಒಂದೇ ಶಾಪಲ್ಲಿ ಹೋಗಿಬಿಟ್ಟು ತೊಗೋಬೇಡಿ ಯಾರು. ನಾನು ಆ ಡ್ರೆಸ್ ಕೇಳಿದೆ, ಅವ್ರು ಬಂದು ಅದಕ್ಕೆ 800 ಹೇಳಿದರು. ಚೆನ್ನಾಗಿತ್ತು, ಬಟ್ ನಮ್ಮ ಅಕ್ಕಂಗೆ ಇಷ್ಟ ಆಗಲಿಲ್ಲ. ಬಿಕಾಸ್ ವೈಟ್ ಕಲರ್ ಇದೆಲ್ಲ ಬೇಗ ಕಲೆ ಆಗುತ್ತೆ, ಬೇಡ ಅಂತ ಹೇಳಿದ್ಲು. ಮತ್ತು ನಾವು ಅದೇ ಶಾಪಲ್ಲಿ ಒಂದು ಯೆಲ್ಲೋ ಕಲರ್ ಕುರ್ತಾ ತೊಗೊಂಡ್ವಿ. ಇದೆಲ್ಲ ಬ್ಲೂ ಕಲರೆಲ್ಲ ನೋಡ್ತಿದ್ದೀರಲ್ಲ, ಅದೆಲ್ಲ ಬಂದು ಅವರು 1200 ಹೇಳ್ತಿದ್ರು. ಬರೀ ಒಂದು ಟಾಪ್ ಅದು ತುಂಬ ಕಾಸ್ಟ್ಲಿ ಅಂತ ಅನಿಸ್ತಾ ಇತ್ತು. ಮತ್ತು ಟೀ ಶರ್ಟ್ಸ್ ಎಲ್ಲ ಬಂದು 199 ಹೇಳ್ತಿದ್ರು. ಬ್ಯಾಗಿ ಫಿಟ್ ಎಲ್ಲ ಕೊಡ್ಬೋದು. ಇಲ್ಲಿ ಸೆಟ್ಸ್ ಎಲ್ಲ ಬಂದು 800 ರುಪೀಸ್ ಹೇಳ್ತಾಯಿದ್ರು. 750 700 ಮಾಡ್ತಾರೆ. ಬಟ್ ಮೊದಲು ಬಾರ್ಗಿನ್ ಮಾಡಿದಷ್ಟು ಇಲ್ಲಿ ಮಾಡೋಕ್ಕಾಗ್ತಿರ್ಲಿಲ್ಲ. ಬಿಕಾಸ್ ಫೆಸ್ಟಿವಲ್ ಇರೋ ಕಾರಣ ತೊಗೊತಾರೆ ಅನ್ನೋ ಕಾನ್ಫಿಡೆನ್ಸ್ ಇರಬಹುದೇನೋ, ಗೊತ್ತಿಲ್ಲ. ನಾನು ಅಲ್ಲಿ ಒಂದು ಬ್ಲೂ ಕಲರ್ ಸೆಟ್ ನೋಡಿದೆ, ಮತ್ತು ಬೇಡ ಅಂತ ಬಿಟ್ವಿ. ಹಾಗೆ ನೋಡ್ಬೋದು, ಒಂದೊಂದು ಶಾಪಲ್ಲಿ ಒಂದೊಂದು ಥರ ಇರುತ್ತೆ. ನಂಗೆ ಅದರಲ್ಲಿ ಒಂದು ಶಾಪ್ ತುಂಬ ಇಷ್ಟ ಆಗಿಬಿಟ್ಟಿತ್ತು. ಸೊ ಅಲ್ಲೇ ಹೋಗಿ ಶಾಪಿಂಗ್ ಮಾಡೋಣ ಅಂತ ನಾನು ಫಿಕ್ಸ್ ಆಗಿಬಿಟ್ಟೆ. ಶಾಪಲ್ಲಿ ನಾವು ನಮ್ಮಮ್ಮಂಗೆ ಪರ್ಚೇಸ್ ಮಾಡಿದ್ವಿ. ನಮ್ಮಮ್ಮ ಲೆಗ್ಗಿನ್ಸ್ ಎಲ್ಲ ಹಾಕಲ್ಲ, ಆ ರೀಸನಿಂದ ನಾನು ಇಲ್ಲೇ ಪರ್ಚೇಸ್ ಮಾಡಿದೆ. ಇಲ್ಲಿ ಡೆನಿಮ್ ಆಫರಲ್ಲಿತ್ತು, ಬೈ ಒನ್ ಗೆಟ್ ಒನ್. 1800ಗೆ ಬೈ ಒನ್ ಗೆಟ್ ಒನ್ ಇತ್ತು. ಬಟ್ ನಮ್ಮ ಏರಿಯಾದಲ್ಲಿ 699ಗೆ ಬ್ಯಾಗಿ ಫಿಟ್ ಡೆನಿಮ್ ಎಲ್ಲ ಚೆನ್ನಾಗಿರೋದೇ ಸಿಕ್ತಿತ್ತು. 699 599 ಇತ್ತು. ಸೊ ಓಕೆ ಅನಿಸ್ತು. ನಮ್ಮ ಅಮ್ಮಂದು ಸೆಟ್ ಕೂಡ ತುಂಬ ಕಾಸ್ಟ್ಲಿ ಇತ್ತು, ಬಟ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿತ್ತು. ಸೊ ನಾವು ಅಲ್ಲೇ ತೊಗೊಂಡ್ವಿ. ಒಂದು ಕಡೆನೇ ತೊಗೊಂಡ್ಬಿಡೋಣ, ಏನಕ್ಕೆ ಪದೇ ಇನ್ನೊಂದು ಕಡೆ ಹೋಗೋದು ಅಂತ. ನಿಮ್ಮ ಜಯನಗರ್ ಬಂದರೆ ಎಲ್ಲದೂ ಸಿಗುತ್ತೆ. ಮೆನ್ಸ್ಗೂ ಸಿಗುತ್ತೆ, ಕಿಡ್ಸ್ಗೂ ಸಿಗುತ್ತೆ, ವುಮೆನ್ಸ್ಗೂ ಸಿಗುತ್ತೆ. ಆಕ್ಸೆಸರೀಸ್, ಚಪ್ಪಲ್ಸ್, ಬ್ಯಾಗ್ಸ್ ಎಲ್ಲದೂ ಸಿಗುತ್ತೆ. ಒಂದು ಒಳ್ಳೆ ಪ್ಲೇಸ್ ಶಾಪಿಂಗ್ ಮಾಡೋಕ್ಕೆ. ಸ್ಯಾರೀಸ್ ಕೂಡ ಸಿಗುತ್ತೆ, ಬಟ್ ಸ್ಯಾರಿ ಶಾಪ್ಸ್ ಎಲ್ಲ ನಿಮಗೆ ಜಾಸ್ತಿ ಇರಲ್ಲ. ಸ್ಕ್ರೀನು ಎಲ್ಲದೂ ಐಟಮ್ಸ್ಗಳು ಸಿಗುತ್ತೆ, ನೀವು ಸರ್ಚ್ ಮಾಡಬೇಕಷ್ಟೇ. ಡಾಲ್ಸ್ ಆಗಲಿ, ಸ್ಟಿಕ್ಕರ್ಸ್ ಆಗಲಿ. ಸೊ ನಾನು ಎಲ್ಲ ಕಡೆ ಎಕ್ಸ್ಪ್ಲೋರ್ ಮಾಡ್ತಿದ್ದೆ, ಏನೇನಿದೆ, ಇನ್ನೂ ಆ ಕಡೆ ಏನು ಶಾಪ್ಸ್ ಇದೆ ಅಂತ. ಬಿಕಾಸ್ ನನಗೆ ಜಾಸ್ತಿ ಟೈಮ್ ಇರಲ್ಲ, ಮಗು ಇರೋ ಕಾರಣ ಬೇಗ ಶಾಪಿಂಗ್ ಮಾಡಿ ಹೋಗಬೇಕಿತ್ತು. ಕಿಡ್ಸ್ ಕಲೆಕ್ಷನ್ ಕೂಡ ಚೆನ್ನಾಗಿದೆ. ಸಾಕ್ಸಸ್ ಎಲ್ಲದೂ ಸಿಗುತ್ತೆ. ಕಾಟನ್ ಫ್ರಾಕ್ಸ್ 100 ರುಪೀಸ್ಗೆ 4 ಇತ್ತು. ಬಟ್ ನಾನು ಅಲ್ಲಿ ತೊಗೊಂಡಿಲ್ಲ, ಅವಳಿಗೆ ಬೇಡ ಅಂತ. ನನಗೇನು ಅಷ್ಟೇನು ಬೇಕಾಗಿರಲಿಲ್ಲ. ಸೊ ನಾನು ನಾರ್ಮಲಾಗಿ ಅವಳಿಗೆ ವಿಶಾಲ್ ಮಾರ್ಟಲ್ಲೇ ತೊಗೊತೀನಿ. ಸೊ ಅಲ್ಲೇ ಬೆಸ್ಟ್ ಅಂತ. ಬಿಕಾಸ್ ಬೇಗ ಬೆಳೆದ್ಬಿಡ್ತಾರೆ, ಆಮೇಲೆ ವೇಸ್ಟ್ ಆಗುತ್ತೆ ಅಂತ. ಶಾರ್ಟ್ ಕುರ್ತೀಸ್ ಎಲ್ಲ ಬಂದು 200 ರುಪೀಸಲ್ಲಿತ್ತು. ಮತ್ತು ದುಪ್ಪಟಾಸ್ ಎಲ್ಲ 100 ರುಪೀಸ್ಗಿತ್ತು. ತೊಗೋಬೋದು, ತುಂಬ ಚೆನ್ನಾಗಿದೆ. ಲೈಕ್ ಪರ್ಟಿಕ್ಯುಲರ್ ನಾವು ಜಾಸ್ತಿ ಸೆಟ್ಸ್ ನೋಡ್ತಾ ಇದ್ದೀವಿ, 3 ಪೀಸಸ್ ಆಗಲಿ 2 ಪೀಸಸ್ ಕುರ್ತಾಸ್ ನೋಡ್ತಿದ್ದೀವಿ ಅಂದರೆ ಜಯನಗರ್ ಇಸ್ ಅ ಬೆಸ್ಟ್ ಆಪ್ಷನ್ ಅಂತ ಅನಿಸುತ್ತೆ. ನೈಟೀಸ್ ಬಂದು 300 ಬಟ್
ಬಟರ್‌ಫ್ಲೈ ನೈಟೀಸ್ ಅಂತ ಹೇಳ್ತಾರೆ. ಅದು ಕೂಡ ತುಂಬ ಆಪ್ಷನ್ಸ್ ಇತ್ತು. ಅದು ಬಂದು 350ಯಲ್ಲಿತ್ತು. ನೈಟೀಸ್ ಎಲ್ಲ ಜಾಸ್ತಿ ಬಾರ್ಗೇನ್ ಮಾಡಲ್ಲ. ನೀವು 2 ಪೀಸಸ್ 3 ಪೀಸಸ್ ಜಾಸ್ತಿ ತೊಗೊಂಡ್ರೆ ಬಾರ್ಗೇನ್ ಮಾಡಿ ಕಡಿಮೆ ಇಳಿಸ್ಕೋಬೋದು. ಕಿಡ್ಸ್‌ಗಳಿಗಿತ್ತು. ಮತ್ತು ಬ್ಲೌಸ್ ಪೀಸಸ್ಗಳು ತುಂಬ ಇತ್ತು. ನಿಮಗೆ ಏನಾದರೂ ಫಂಕ್ಷನ್ ಇದೆ ಬ್ಲೌಸ್ ಪೀಸಸ್ ತೊಗೊಳ್ಬೋದು ಅಂದರೂ ಸಿಗುತ್ತೆ. ಮತ್ತು ಯಾರಾದರೂ ನೀವು ದುಪ್ಪಟ್ಟಾಸ್ ಹುಡುಕ್ತಿದ್ದೀರ ಅಂದರೆ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ ಇದೆ ಜಯನಗರಲ್ಲಿ. ಮತ್ತು ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು. ಬಿಕಾಸ್ ಫೆಸ್ಟಿವಲ್ ಸೀಸನ್ ಆಗಿರೋ ಕಾರಣ ಎಲ್ಲರೂ ಶಾಪಿಂಗ್ಗೆ ಬಂದಿರ್ತಾರೆ. ಸೊ ತುಂಬ ಕ್ರೌಡ್ ಇತ್ತು. ಔಟ್ಸೈಡಲ್ಲಂತೂ ಹೆವಿ ಕ್ರೌಡ್ ಇತ್ತು. ನಾವೆಲ್ಲ ನೋಡ್ಕೊತಾ ಹೋಗ್ತಾ ಇದ್ವಿ, ಏನೇನಿದೆ ಎಷ್ಟೆಷ್ಟಿದೆ, ನೆಕ್ಸ್ಟ್ ಟೈಮ್ ಬರಬೇಕಾ ಬೇಡವಾ ಅಂತ ನೋಡ್ಬೋದು ಅಂತ. ಬಿಕಾಸ್ ನಾನು ಜಾಸ್ತಿ ಬಂದು ಎಕ್ಸ್ಪ್ಲೋರ್ ಮಾಡಲ್ಲ. ನನಗೇನು ಬೇಕೋ ಆ ಪರ್ಟಿಕ್ಯುಲರ್ ಹೋಗಿ ತೊಗೊಂಡು ಹೋಗ್ತಾ ಇರ್ತೀನಿ. ಆ ಶಾಪ್ ಈ ಶಾಪ್ ಅಂತ ಕನ್ಫರ್ಮ್ ಆಗಿಲ್ಲ. ಎಲ್ಲಿ ಇಷ್ಟ ಆಗುತ್ತೆ ಅಲ್ಲಿ ತೊಗೊತೀನಿ. ನೋಡ್ಬೋದು ಜ್ಯುವೆಲ್ರೀಸ್ ಕೂಡ ನಿಮಗೆ ಸಿಗುತ್ತೆ ಚೆನ್ನಾಗಿರೋದು. ಸ್ಟಿಕ್ಕರ್ಸು ಏನೇನು ಬೇಕೋ ಎಲ್ಲದೂ ಸಿಗುತ್ತೆ. ವೆಸ್ಟರ್ನ್ ವೇರ್ಸ್ ಕೂಡ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸು. ಪ್ರೈಸಸ್ ಎಲ್ಲ ಕಡಿಮೆ ಇತ್ತು. 250ಗೆಲ್ಲ ಸಿಗ್ತಿತ್ತು. ಡೆನಿಮ್ ಕೂಡ 699 599 ಕೂಡ ಇತ್ತು. ಸರ್ಚ್ ಮಾಡಬೇಕಷ್ಟೇ. ನಿಮಗೆ ಒಂದೇ ಕಡೆಯಲ್ಲಿ ಇರಬೇಡಿ, ತುಂಬ ಶಾಪ್ಸ್ಗಳಿದೆ. ಪ್ರತಿಯೊಂದು ನೋಡಿ ತುಂಬ ಟೈಮ್ ತೊಗೊಂಡು ಬನ್ನಿ. ಇಲ್ಲ ನಾನು ಅರ್ಧ ಗಂಟೆಲಿ ಶಾಪಿಂಗ್ ಮಾಡಬೇಕಂದ್ರೆ ಬೇಡವೇ ಬೇಡ. ನೋಡ್ಬೋದು ಕಿಡ್ಸ್ ಕಲೆಕ್ಷನ್ ಕೂಡ ತುಂಬ ಚೆನ್ನಾಗಿತ್ತು. ಫ್ರಾಕ್ಸ್ ಎಲ್ಲ ಅವಳ ಸೈಜಸ್ ಸಿಗ್ತಿರ್ಲಿಲ್ಲ ಬಿಕಾಸ್ ಅವಳು ತುಂಬ ಕಡ್ಡಿರೋ ಕಾರಣ. ಎಷ್ಟು ಚೆನ್ನಾಗಿದೆ ನೋಡಿ. ನಾನು ಆ್ಯಕ್ಚುಲಿ ಈ ಥರ ಬಟ್ಟೆಗಳನ್ನು ರೆಫರ್ ಮಾಡಲ್ಲ ಬಿಕಾಸ್ ಅವಳು ಕಂಫರ್ಟೇಬಲ್ ಆಗಲ್ಲ. ಅವಳಿಗೆ ಪ್ಯಾಂಟ್ ಶರ್ಟೇ ತುಂಬ ಕಂಫರ್ಟೇಬಲ್ ಆಗುತ್ತೆ. ಸೊ ನಾನು ಅದನ್ನೇ ತೊಗೊತೀನಿ. ನೀವೇನಾದರೂ ಪಾರ್ಟಿ ವೇರ್ ನೋಡ್ತಿದ್ದೀರಾ, ಬರ್ತ್ಡೇಗೆ ಚೆನ್ನಾಗಿರೋದು ನೋಡ್ತೀರಾ ಅಂತ ಹೇಳಿದ್ರೆ ಇಲ್ಲಿ ಆರಾಮ್ಸೆ ಬರ್ಬೋದು. ಬಿಕಾಸ್ ಔಟ್ಸೈಡಲ್ಲಿ 3000 4000 ಕೊಡೋ ಬದಲು ಇಲ್ಲಿ ಬಂದು 1000 ಒಳಗೆ ನೀವು ತೊಗೋಬೋದು. ಔಟ್ಸೈಡಲ್ಲಿ ರೈಮಂಡ್ ಶಾಪ್ ಇದೆಯಲ್ಲ ಅದು ಎಕ್ಸಾಕ್ಟ್ ಅಪೋಸಿಟಲ್ಲಿದೆ. ಕಾಟನ್ಸ್ದು ಪಕ್ಕದಲ್ಲಿ ದುಪ್ಪಟ್ಟ ಸ್ಟಾಲ್ ಎಲ್ಲ ಇದೆ. ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಪ್ಯೂರ್ ಕಾಟನ್ ಟಾಪ್ಸ್ ಇದೆ. ಜಸ್ಟ್ 300 ರುಪೀಸ್. 2 ತೊಗೊಂಡ್ರೆ 550 ಕೊಡ್ತಾರೆ. ಮತ್ತು ಜಾಸ್ತಿ ಕಡಿಮೆ ಮಾಡಲ್ಲ. ನಂಗೆ ತುಂಬ ಇಷ್ಟ ಆಯಿತು. ಹಾಗೆ ಡ್ರೀಮರ್ ಅಂತ ಹೇಳ್ತಾರಲ್ವ ಅದು ಕೂಡ ಇತ್ತು. ನೀವು ನೋಡ್ಬೋದು ಬ್ರ್ಯಾಂಡೆಡ್ ಶಾಪ್ಗಳು ಕೂಡ ನಿಮಗೆ ಸಿಗುತ್ತೆ ಅಲ್ಲಿ ಡೌನಲ್ಲಿ ಹೋದರೆ. ಇಲ್ಲ ಕೆಲವರು ಅಂದರೆ ಏನಿರ್ತಾರೆ ಬ್ರ್ಯಾಂಡೆಡೇ ತೊಗೋಬೇಕು ಅಂತ ಇರ್ತಾರೆ. ಕೆಲವರು ಈ ಥರ ಸ್ಟ್ರೀಟ್ ಶಾಪಿಂಗ್ ಇಷ್ಟಪಡ್ತಾರೆ. ಅವ್ರಿಗೆ ಒಂದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಜಯನಗರು. ನಿಮಗೆ 2 ಟೈಪ್ಸ್ ಕೂಡ ಸಿಗುತ್ತೆ. ಹಾಗೆ ನೈಟ್ ವೇರ್ ಪ್ಯಾಂಟ್ಸ್, ನೈಟೀಸ್, ಇದು ಡೋರ್ಗೆ ಡೆಕೋರೇಷನ್ ಮಾಡೋ ಐಟಮ್ಸ್ಗಳು, ಇಂಥದ್ದಿಲ್ಲ ಅಂತ ಇಲ್ಲ. ಜಯನಗರ್ ಒನ್ ಆಫ್ ದ ಪ್ಲೇಸ್ ನೀವೆಲ್ಲ ಐಟಮ್ಸ್ಗಳು ನೀವು ತೊಗೋಬೋದು. ಬೆಸ್ಟ್ ಪ್ಲೇಸ್ ಫಾರ್ ಶಾಪಿಂಗ್ ಅಂತ ನನಗನ್ಸುತ್ತೆ. ನಾವೆಲ್ಲಿ ನಮ್ಮ ಅಮ್ಮಂಗೆ, ನನ್ನ ಅಕ್ಕಂಗೆ, ನನಗೆ ಬಟ್ಟೆ ತೊಗೊಂಡ್ವಿ. ಮಕ್ಕಳಿಗೆಲ್ಲ ತೊಗೊಳ್ಲಿಲ್ಲ. ಪಪ್ಪಂಗೆ ನಮಗೆ ಇಷ್ಟ ಆಗಲಿಲ್ಲ. ಸೊ ನಾವು ವಿಶಾಲ್ ಮಾರ್ಟಲ್ಲೇ ನೋಡೋಣ ಅಂತ ಸುಮ್ಮನೆ ಆದ್ವಿ. ನೀವು ನೋಡ್ಬೋದು ಆ ಕಡೆ ಈ ಕಡೆ ಎಲ್ಲ ಬ್ರ್ಯಾಂಡೆಡ್ ಅಂಗಡಿಗಳು ಕೂಡ ನಿಮಗೆ ಸಿಗುತ್ತೆ. ರೋಡಲ್ಲಿ ಇದು ಪಿಂಗಾಣಿ ಅಂತೆಲ್ಲ ಹೇಳ್ತಾರಲ್ವ, ಕಪ್ಸ್, ಅದರದ್ದು ಕೂಡ ನಿಮಗೆ ಶಾಪ್ಗಳು ಸಿಗುತ್ತೆ. ಹಾಗೆ ಟಾಯ್ಸ್ ಕೂಡ ಸಿಗುತ್ತೆ ಅಲ್ಲಿ. ಇಯರಿಂಗ್ಸ್ ಕೂಡ ಸಿಗುತ್ತೆ. ಪೇರ್ ಬಂದು 50 ರುಪೀಸ್ ಇತ್ತು. ಫುಟ್ವೇರ್ ಎಲ್ಲ ಬಂದು 250 ರುಪೀಸ್ಗೆಲ್ಲ ಸಿಗುತ್ತೆ. ಸರ್ಚ್ ಮಾಡಬೇಕಷ್ಟೆ. ಹಾಗೆ ನಾವು ನೆಕ್ಸ್ಟ್ ಡೇ ವಿಶಾಲ್ ಮಾರ್ಟ್ಗೆ ಹೋಗಿದ್ವಿ. ನಮಗೊಂದು ಕುಕ್ಕರ್ ಬೇಕಿದೆ. ಸೊ ಯಾವ್ಯಾವ ಬ್ರ್ಯಾಂಡ್ ಇದೆ ಅಂತ ಚೆಕ್ಔಟ್ ಮಾಡ್ತಿದ್ವಿ. ನಮಗೇನು ಅಂಥದ್ದು ಇಷ್ಟ ಆಗಲಿಲ್ಲ. ಸೊ ಔಟ್ಸೈಡಲ್ಲೇ ತೊಗೊಳ್ಳೋಣ ಅಂತ ಬಂದ್ವಿ. ಸುಮ್ಮನೆ ನಾನು ಇಲ್ಲಿ ಪಾಟ್ಸ್ ನೋಡ್ತಾ ಇದ್ದೆ. ಲಾಸ್ಟ್ ಟೈಮ್ಗಿಂತ ತುಂಬ ಚೆನ್ನಾಗಿತ್ತು. ಯೆಲ್ಲೋ ಕಲರ್ ಪಾಟ್ ಅಂತೂ ತುಂಬ ಚೆಂದ ಇತ್ತು. ಜಸ್ಟ್ 199ಗೆ. ದೊಡ್ಡ ಪಾಟ್ಗಳು ಬಂದು 299. ಕೆಳಗಿರೋ ಗ್ರೀನ್ ಎಲ್ಲ 399. ನನ್ನ ಗಂಡ ಸುಮ್ಮನೆ ತಮಾಷೆ ಮಾಡ್ತಿದ್ರು, ವೈನ್ ಕುಡಿಯೋಕ್ಕಾಗತ್ತೆ ಅಂತ ಕಾಲು ಎಳಿತಾಯಿದ್ರು. ಬಿಕಾಸ್ ನಾನು ಯಾವಾಗಲೂ ಸುಸ್ತು ಅಂತ ಹೇಳ್ತಿರ್ತೀನಿ ಅಂತ ಆ ಥರ ಮಾಡ್ತಿದ್ರು. ಸೊ ಆಮೇಲೆ ನಾವೆಲ್ಲ ಅಲ್ಲಿಂದ ನೋಡಿಕೊಂಡು ಹೋದ್ವಿ. ಬಿಕಾಸ್ ನಾವು ಅದು ಪರ್ಟಿಕ್ಯುಲರ್ ತೊಗೊಳಕ್ಕೆ ಬಂದಿರಲಿಲ್ಲ. ಸ್ಟಿಲ್ ಸುಮ್ಮನೆ ನೋಡ್ತಾ ಇದ್ವಿ. ನಾನು ಬಂದಲ್ಲೆಲ್ಲ ಇಲ್ಲಿ ಪಾಟ್ ಸೆಕ್ಷನ್ ಬರ್ತೀನಿ. ಯಾವ್ದಾದ್ರು ಇಷ್ಟ ಆದರೆ ಚೆಂದ
ಒಂದು ಇದ್ರೆ ತಗೊಂಡು ಹೋಗುತ್ತೆ. ಬಟ್ ಈ ಸಲ ನಾನು ಆ ಥರ ಮಾಡಲಿಲ್ಲ. ಜಸ್ಟ್ ಕಂಡೆ ನನಗೆ, ಆಮೇಲೆ ಬೇಡ ಬಂದದ್ದು ಕೆಲಸ ಮುಗಿಸ್ಕೊಂಡು ಹೋಪ ಬಿಕಾಸ್ ಟೈಮ್ ಇರಲಿಲ್ಲ ಅಂತ ಹೇಳ್ಕೊಂಡು ಸುಮ್ಮನೆ ಆದೆ. ಹಂಗೆ ಎಲ್ಲಿ ಕಾಣ್ಲಿಕ್ಕಿದ್ದು ಬೆಡ್ ಬರುತ್ತೆ ನಿಮಗೆ, ನಾವು ಮದುವೆ ಹೊಸದ್ರಲ್ಲಿ ಯಾರಾದರೂ ಬಂದರೆ ಬೇಕಾತಂದು ತಗೊಂಡು ಹೋಯ್ದಿತ್ತು. ಬಟ್ ಅದೇನು ಅಷ್ಟು ಲಾಯ್ಕಿಲ್ಲ ಬಿಕಾಸ್ ಸ್ವಲ್ಪ ಹಾರ್ಡ್ ಇರುತ್ತೆ. ನಿಮ್ಗೆ ಕಡಿಮೆಗೇನೋ ಸಿಗತ್ತೆ, ಬಟ್ ಹಾರ್ಡ್ ಇರುತ್ತೆ. ಇವಾಗ ನನ್ನ ಮಗಳು ಅದ್ರಲ್ಲಿ ಓಡಾಡ್ಕೊಂಡು ಯೂಸ್ ಮಾಡ್ತಾಯಿದ್ಲು. ಹಾಗೆ ಮಕ್ಕಳು ಬಟ್ಟೆ ಎಲ್ಲ ಕಾಣ್ತಿದ್ದೆ ನಾನು ಇವಳಿಗೆ. ನಾನು ಅವಳು ವೇರ್ ಮಾಡಿದ್ದು ಕೂಡ ಇಲ್ಲಿದೆ. ಬಟ್ ನಂಗೆ ಎಂತ ಅನ್ನಿಸ್ತು ಅಂದರೆ ಎಲ್ಲ ಫುಲ್ ಆರ್ಮ್ ಇತ್ತು. ಬಟ್ ನನ್ನ ಮಗಳು ಫುಲ್ ಆರ್ಮ್ ಹಾಕೋಕೆ ಇಷ್ಟಪಡೋದೇ ಇಲ್ಲ, ಅವಳಿಗೆ ಶಾರ್ಟ್ ಆರ್ಮ್ ಇರ್ಕ. ಸೊ ನನಗೆ ಅಲ್ಲಿ ಸಿಕ್ಕಲಿಲ್ಲ. ಲಾಸ್ಟ್ ಹುಡುಕಿ 2 ಏನೋ ತಗೊಂಡು ಬಂದೆ. ಅದರಲ್ಲೂ ಅವಳಿಗೆ ಪ್ಯಾಂಟ್ನ ರೆಫರ್ ಮಾಡ್ತೆ ಬಿಕಾಸ್ ಎಲ್ಲರೂ ಹೋಪತ್ತಿಗೆ ಕಂಫರ್ಟಬಲ್ ಆಗಿತ್ತು, ಶಾರ್ಟ್ಸ್ ಬೇಡ ಅಂಥೇಳಿ. ಹಾಫ್ ಸ್ಲೀವಲ್ಲಿ ಪ್ಯಾಂಟ್ ಇದ್ದು ನಂಗೆ ಒಂದೇ ಒಂದು ಆಪ್ಷನ್ ಸಿಗತ್ತೆ. ಸೊ ಅದೇ ತಗೊಂಡು ಬಂದೆ ನಾನು. ಮತ್ತೊಂದು ಶಾರ್ಟ್ ಇದು ತಗೊಂಡೆ ಬಿಕಾಸ್ ನಾವು ಜರ್ನಿ ಮಾಡ್ತಾ ಇರತ್ತಾ. ಸೊ ಅವಾಗ ಅವಳಿಗೆ ಆರಾಮ್ಸೆ ಆತಂಥೇಳಿ ನಂದು ಥಿಂಕಿಂಗು. ಹಾಗೆ ಅಕ್ಕನ ಮಕ್ಳಿಗೂ ತಗೊಂಗಿತ್ತಂದು ಕಾಣ್ತಿದ್ದೆ. ವಿಂಟರ್ ವೇರ್ ಕಲೆಕ್ಷನ್ ಎಲ್ಲ ಆಲ್ರೆಡಿ ಬಂದಿತ್ತು, ತುಂಬ ಲಾಯ್ಕಿತ್ತು. ಎಷ್ಟೋ ಜನ ವಿಶಾಲ್ ಮಾರ್ಟ ಅಂತರು, ಬಟ್ ನಾನು ಹೇಳ್ತೆ ನನ್ನ ಮಕ್ಕಳಿಗೆ ವಿಶಾಲ್ ಮಾರ್ಟ ರೆಫರ್ ಮಾಡ್ತೆ. ತುಂಬ ಲಾಯ್ಕಿರೋದು ಕಲೆಕ್ಷನ್ಸು, ಒಳ್ಳೆ ಬಾಳಿಕೆಯೂ ಬತ್ತು. ಮತ್ತು ಮಕ್ಳುಗಳು ಬೇಗ ಬೆಳೆಯೋ ಕಾರಣ ಸುಮ್ಮನೆ ನೀವು ಹೈ ಲೆವೆಲ್ ದುಡ್ಡು ಹಾಕಿ ಇದು ಮಾಡೋ ಬದಲು ಈ ಥರದ್ದು ತಗೊಳ್ಲಕ್ಕಂತ ನನ್ನ ಒಪಿನಿಯನ್. ನೀವು ಕಾಣ್ಲಿಕ್ಕೆ ಎಷ್ಟು ಒಳ್ಳೊಳ್ಳೆ ಕಲೆಕ್ಷನ್ಸ್ ಎಲ್ಲ ಇತ್ತು. ಮತ್ತು ವಿಶಾಲ್ ಮಾರ್ಟ್ ಅಂತ ಹೇಳಿದ್ರೆ ಬರೀ ಈಗ ಕ್ಲೋತ್ ಮಾತ್ರ ಅಲ್ಲ, ಟಾಯ್ಸ್ ಕೂಡ ತುಂಬ ರೀಸ್ನೇಬಲಲ್ಲಿ ಸಿಕ್ಕತ್ತೆ. ಮಕ್ಕಳಿಗೆ ಟಾಯ್ಸ್ ಕೊಡಿಸಿದ ತಕ್ಷಣ ಇಟ್ಕೊಂತಾರೆ, ಎಲ್ಲ ಒಡೆದು ಹಾಳು ಮಾಡಿ ಹಾಕ್ತಾರೆ. ಡಾಲ್ಸ್ ಎಲ್ಲ ಕಾಣ್ಲಕ್ಕೆ ನಿಮ್ಗೆ 99 ಸ್ಟಾರ್ಟ್ ಆಯ್ತು, 499 ತನಕ ಇತ್ತು. ಹಾಗೆ ಎಂತೆಂಥ ಪರ್ಚೇಸ್ ಮಾಡಿದೆ ಅದೆಲ್ಲದು ತೋರಿಸ್ದೆ. ಇದು ನನ್ನ ದೀಪಾವಳಿ ಶಾಪಿಂಗ್ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಪ್ಲೀಸ್ ಸಪೋರ್ಟ್ ಮೀ. ಇಲ್ಲಿ ಹಾಕಿ ಫೋಟೋ ಎಲ್ಲ ನಾವು ಶಾಪಿಂಗ್ ಮಾಡೋದು.